ಬೆಳಿಗ್ಗೆ ಎದ್ದೆ ಫ್ರೆಂಡ್ ಎದ್ದಿಟ್ಟ ತಕ್ಷಣ ಹೋಗಿ ಟೈಮ್ ನೋಡೋಣ ಅಂತ ಟೈಮ್ ನೋಡಲಿ 7:50 ಮನೇಲಿ ಒಂದು ಲೋಟ ಟಾಣಕ್ ಹಾಕಿಸಿದ ಹೊರಗಡೆ ಬಂದ್ ನೋಡ್ರೆ ಇವ್ರು ಕೂತವ್ರೆ ಪಲ್ಯ ಹತ್ರಿಲಿ. ಅಯ್ಯೋ ಈ ನನ್ ಮಕ್ಳು ಮತ್ತೆ ಶುರು ಮಾಡಿದ್ರಯ್ಯ. ಆಮೇಲೆ ಈ ಕಡೆ ನೋಡ್ರೆ ಇಲ್ಲೊಬ್ಬ ಪಾಯಿಂಟ್ ಬರ್ತಾನೆ ನೋಡಿ. ಅಲ್ಲೇ ನಮ್ಮ ಅಣ್ಣನ ಮಗ ಇದ್ದ. ನಮ್ಮ ಅಣ್ಣನ ಮಗನ ಜೊತೆ ಒಂದ್ ಸ್ವಲ್ಪ ಕೋಳ ಮಾಡ್ಕೊ ಸೀದಾ ಮನೆ ಕಡೆಗೆ ಹೊರಟೆ. ಪಂಕ ರೆಡಿಯಾಗಿ ಹಂಗೆ ನಮ್ಮ ಮನೇಲಿ ನಾಷ್ಟ ಮಾಡೋಣ ಅಂತ ಹೋದೆ. ನಾಷ್ಟ ಮಾಡ್ಕೊಂಡು ಶಿಸ್ತಾಗಿ ಹಂಗೆ ಕಾಲೇಜ್ ಕಡೆ ಬೈಕ್ ತಗೋ ಹೊರಟೆ. ಕಾಲೇಜ್ಗೆ ಹೋಗ್ಬಿಟ್ಟು ಅಲ್ಲಿಂದ ನಮ್ಮ ಹುಡುಗ ಹಾಸ್ಟೆಲಿದ್ದ ಕರ್ಕೊಬರೋಣ ಅಂತ ಹಾಸ್ಟೆಲ್ ಕಡೆ ಹೊರಟೆ ಬೈಕ್ ತಗೊಂಡು. ಹಾಸ್ಟೆಲ್ಗೆ ಹೋಗ್ಬಿಟ್ಟು ನಮ್ಮ ಹುಡುಗರು ಕರ್ಕೊಂಡು ಹಂಗೆ ಸೀದಾ ಕಾಲೇಜ್ ಕಡೆ ಬೈಕ್ ತಗೋ ಹೊರಟೆ. ಹಂಗೆ ಕಾಲೇಜ್ ಹತ್ರ ಬಂದು ಬೈಕ್ ನಿಲ್ಲಿಸ್ಬಿಟ್ಟು ನಾವು ಕ್ಲಾಸ್ ಒಳಗೆ ಹೋಗೋಣ ಅಂತ ಹೋದೆ. ಹೊರಗಡೆ ಕೂತ್ಕೊಂಡು ಹೋದೆ ಅಂತ ಹೊರಗಡೆ ಬಿಟ್ರೆ ಇವ್ರು ನೋಡ್ರಿ ಇಲ್ಲಿ ಜಗಳಾಡ್ ಕೂತವ್ರೆ ನೋಡಿ. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ಕಾಲೇಜ್ ಬಿಟ್ಟ ತಕ್ಷಣ ನಮ್ಮ ಹುಡುಗನ ಪ್ರೈವೇಟ್ ಬಸ್ ಸ್ಟ್ಯಾಂಡ್ ಬಿಡ್ಬೇಕಿತ್ತು. ಹಂಗೆ ಬೈಕ್ ತಗೊಂಡಿದ್ದೆ ನಾನು ಹೊರಟೆ ಆ ಕಡೆ. ನಮ್ಮ ಹುಡುಗನ ಪ್ರೈವೇಟ್ ಬಸ್ ಸ್ಟ್ಯಾಂಡ್ ಹತ್ರ ಇಳಿಸ್ಬಿಟ್ಟು ಬಾಯ್ ಟಾಟಾ. ನಮ್ಮ ಹುಡುಗಂಗೆ ಬಾಯ್ ಟಾಟಾ ಅಂದ್ಬಿಟ್ಟು ಸೀದಾ ನಮ್ಮ ಮೂರು ಕಡೆ ಬೈಕ್ ತಗೋ ಜುಯಿ ಅಂತ ಬಂದೆ. ಮನೆಗೆ ಬಂದ ತಕ್ಷಣ ಊಟ ಮಾಡೋಣ ನಾನು ಕೈಕಾಲು ಮುಖ ಊಟ ಮಾಡೋಣ ಅಂತ ಹೋದೆ. ಊಟ ಮಾಡ್ಕೊಂಡು ನಮ್ಮ ಅಮ್ಮನ ದೇವಸ್ಥಾನ ಬಿಡ್ಬೇಕಿತ್ತು. ದೇವಸ್ಥಾನ ಬಿಡೋಣ ಅಂತ ಹೊರಟೆ. ನಮ್ಮ ಅಮ್ಮನ ದೇವಸ್ಥಾನ ಬಿಟ್ಬಿಟ್ಟು ಸೀದಾ ನಮ್ಮ ಮನೆ ಕಡೆ ಹೊರಟೆ. ಅಲ್ಲಿಂದ ಬಂದಿಲ್ಲಿ ನಮ್ಮ ಮಾವನ ಮಗ ಒಂದು ಡೈಲಾಗ್ ಕೇಳ್ತಾನೆ ಕೇಳಿ. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಏನಿದು ಏನೋ ಗೊತ್ತಾಗ್ತಿಲ್ಲಪ್ಪ. ಗೊತ್ತಿಲ್ಲ, ಈ ಅರ್ಥ ಆಗ್ತಿಲ್ಲ ನನಗೆ. ಇವತ್ತಿನ ನೋಡಿ ಇಷ್ಟೇ ಫ್ರೆಂಡ್ಸ್. ಬಾಯ್. ಆದರೆ ಫಾಲೋ ಮಾಡಿ ಗೈಸ್. ಫಾಲೋ ಮಾಡಿ ಫ್ರೆಂಡ್ಸ್.